ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಟು ನ್ಯೂ ವ್ಲಾಗ್. ನಾವು ಇವತ್ತು ಎಲ್ಲಿದ್ದೇವೆ ಅಂದರೆ ನಿಮಗೆ ಇಲ್ಲಿ ನೋಡಿದಾಗ ಗೊತ್ತಾಗ್ಬೋದು, ಇಲ್ಲಿದ್ದೇವೆ. ವೆಲ್ಕಮ್ ಟು ನ್ಯೂ ವ್ಲಾಗ್ ಆ್ಯಂಡ್ ನಂದಿ ಹಿಲ್ಸ್. ಮತ್ತೆ ಎಷ್ಟು ಗಂಟೆ ಆಯಿತು? ಟೈಮ್ ಎಷ್ಟಾಯ್ತು ಹೇಳಿ? ಟೈಮ್ ಎಷ್ಟಾಯ್ತು ಹೇಳಿ? 5:21 ಆಯ್ತು. ಹೌದಾ? ಹಾಂ, ನಾವೆಂತ ಸನ್ಸೆಟ್ ನೋಡ್ಲಿಕ್ಕೆಲ್ಲ ಬಂದದ್ದು. ಸನ್ಸೆಟ್ ಹೌದು, ಸನ್ಸೆಟ್ ನೋಡ್ಲಿಕ್ಕೆ. ತಲೆಯಲ್ಲಿ ಸನ್ರೈಸ್ ಆಗ್ತಾ ಉಂಟು. ಯಾಕೆ? ಯಾಕಂದ್ರೆ ಸನ್ಸೆಟ್ ನೋಡ್ಲಿಕ್ಕೆ ನಾವು ಬರುದು ಯಾವಾಗಲೂ ಮುಗಿಲಿಕ್ಕೆ ಆಗುವಾಗಲೇ, ಲೈಕ್ ಅಂದ್ರೆ ಇದು ಕ್ಲೋಸ್ ಆಗೋ ಟೈಮ್ ಹಾಗಾಗಿ. ನೀವೇ ಅವತ್ತು ಮೊನ್ನೆ ಸಹ ಹಾಗೆ ಬಂದವಲ್ಲ, ಹೌದು. ಕ್ಲೋಸ್ ಆಗುವ ಟೈಮಲ್ಲಿ. ಬೇಗ ಹೊರಟರು ಕೂಡ ಯಶವಂತಪುರದಿಂದ ಮೊದಲೊಂದು ಜಂಕ್ಷನ್ ಏನೊಂದು ಸಿಗ್ತದಲ್ಲ, ಅಲ್ಲಿ ಯಾವಾಗ ಲೇಟ್ ಆಗ್ತದೆ. ಓಕೆ ಓಕೆ. ಈಗ ಚಂದ ಕಾಣ್ತದ್ದು. ಆಗ ಕೂದಲೆಲ್ಲ ಹಾಳಾಗಿತ್ತು ಗಾಯ್ಸ್, ತೊಂದರೆ ಇಲ್ಲ, ಪರವಾಗಿಲ್ಲ. ಮತ್ತೆ ಹೀಗೆ 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 ವ್ಲಾಗ್ ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ ಫ್ರಂಟ್ ಕ್ಯಾಮರಾದಲ್ಲಿ. ನಾವು ಫ್ರಂಟ್ ಕ್ಯಾಮರಾದಲ್ಲಿ ಮಾಡಲಿಲ್ಲ ಇಷ್ಟು ತನಕ. ಇವರದ್ದು ಇದೆ. ನಾವು ಸನ್ಸೆಟ್ ಆಗುವಾಗ ನಾವು ಇಲ್ಲೇ ಇರ್ತೇವೆ. ಇದೀಗ ಒಂದು ಸಣ್ಣ ಕ್ವಿಕ್ಕಾಗಿ ವ್ಲಾಗ್, ಏನು ಬೈಕ್ ಇದೇನಿಲ್ಲ, ಬೈಕ್ ಇದು ಎಲ್ಲ ಶೂಟ್ ಮಾಡಲಿಲ್ಲ ಅಲ್ವಾ? ಕೆಲಸ ಅಂತ ಹೇಳ್ತಾರೆ ಇವತ್ತೀಗ ವೀಕ್ಷಕರು. ಯಾಕಂದ್ರೆ ಹಲೋ ಹಲೋ ಮೇಡಮ್, ಮೋಟೋ ವ್ಲಾಗ್ ಲೈಕ್ ಮಾಡೋರೇ ಇದ್ದಾರೆ. ನೀವು ಸುಮ್ಮನೆ ಏನೇನು ಹೇಳಬೇಡಿ, ಗೊತ್ತಾಯ್ತಾ? ಇವ್ರಿಗೆ ಏನು ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ತಾರೆ. ನೋಡಿ, ಬೆಂಗಳೂರಿದ್ದು ಕೂದಲೆಲ್ಲ ಉದುರುತ್ತುಂಟು. ಬೆಂಗಳೂರಲ್ಲಿ ಎಲ್ಲ ವೈಟ್ ಆಗಿದೆ. ನೀವು ಅದನ್ನೆಲ್ಲ ಹೇಳ್ಬಾರ್ದು ಮಾರ. ಇಲ್ಲಿ ನೋಡಿ, ಇದೆಲ್ಲ ಉಂಟು. ನಿಮಿಷ ತೋರಿಸ್ತೇನೆ. ಮರ ಕೂತ್ಕೊಳ್ಳಿಕ್ಕೆ ಮರ ಉಂಟು. ಒಳಗಡೆ ಕಪಲ್ಸ್ಗೆಲ್ಲ ಹೋಗಿ ಅಲ್ಲಿ ಕೂತ್ಕೊಳ್ಬೋದು. ಶೋಧನೆ ಮಾಡುವವರು ಸಹ ಹೋಗ್ಬೋದು. ಆಯ್ತಪ್ಪ, ಉಂಬುಳುಂಟ ಅಂತ ಹೇಳ್ಕೊಂಡು. ಹೌದು. ಇದೀಗ ನಮಗೆ ರೂಟ್ ಗೊತ್ತಿಲ್ಲ, ಈ ರೂಟ್. ಅಯ್ಯೋ ಪಚ ನೋಡು, ಗದ್ದೆ ಇವು ಯಾಕೆ ಸೈಲೆಂಟ್ ಇದ್ದಾರೆ? ಅಲ್ಲಿ ಇಲ್ಲಿ ಪಚ ರೋಡ್ ಮೇಲೆ ಕಾನ್ಸಂಟ್ರೇಷನ್ ಆಗಿ ಅಲ್ಲ. ಬಾವ ನಾವು ಹೀಗೆ ವ್ಲಾಗ್ ಸ್ಟಾರ್ಟ್ ಮಾಡೋದಿತ್ತು, ನಾನಾಗ ಉಲ್ಟ ಹಿಡ್ದದು. ಸ್ವಲ್ಪ ಮರ್ತೋಗಿದೆ ಕೈ, ಸುಮಾರು ಟೈಮ್ ಆಯ್ತು ವ್ಲಾಗ್ ಎಲ್ಲ ಮಾಡಿದೆ. ಇಲ್ಲಿ ನೋಡಿ, ಫುಲ್ ಪಚ್ಚ ಚೆಕ್. ನಾನು ಆಚೆಂದಲೇ ಬರ್ತಿದ್ದೆ ಮಾರೆ, ಸುಮ್ಮನೆ. ಮಾನಸ ಸರೋವರ. ನಿಮಗೆ ಮಾನಸ ಸರೋವರ ಸಾಂಗ್ ಗೊತ್ತುಂಟಾ? ನೀವು ತುಂಬಾ ಚೆನ್ನಾಗಿ ಆಡ್ತೀರಾ. ಅಲ್ಲೆಂತ ಉಂಟು ನೋಡಿ, ಬರುವ ಬನ್ನಿ. ನಾನೇನ್ ಗೊತ್ತುಂಟಾ, ನಾನು ಆಚೆಯಿಂದ ಬಂದಿದ್ದೇನೆ, ಆಚೆ ಸೈಡ್ ಬಂದಿದ್ದೆ. ಅದು ವ್ಲಾಗ್ ಸ್ಟಾರ್ಟಿಂಗ್ ಹಾಗೆ ಆಗ್ಬೇಕು ಯಾವಾಗ್ಲೂ. ಡಂಕಿ ನೋಡಿ, ಕಾಲು ಹೋಗಿದೆ. ಬೇಡ, ನಿಮಗೆ ಕಾಲು ತೋರಿಸಲಿಲ್ಲ ನಾನು. ಓಬೋ, ಇಲ್ಲೆಂತ ತೀರ್ಥ ಅದು ಎಂತ ನೇಮ್ ಬರೀಲಿಲ್ಲ. ಓ, ಇದು ಅಲ್ಲಿಗೆ ಸೇರ್ತೇನೆ ನೋಡಿ, ನೀವು ಆಗ ತೋರಿಸಿರಲ್ಲ ಮರ. ಓಬೋ, ಈ ಬಲ್ಲೆಯಲ್ಲಿ ಬಂದ್ರೆ ಚಂದದ ಬಾವಿ. ಅಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ಬಿಸಾಡ್ಲಿಕ್ಕೆ ಒಂದು ಡಸ್ಟ್ಬಿನ್ ಅಂತ ಅನ್ಕೊಂಡಿದ್ದಾರೆ. ಹೇಳಿ ಪ್ರಯೋಜನ. ನಾವು ಸನ್ಸೆಟ್ ನೋಡ್ಲಿ ಹೋಗುವ, ಬನ್ನಿ. ನಿಮ್ಮ ಬ್ಯಾಗ್ ಚಂದ ಉಂಟು ನೋಡ, ತೋರಿಸಿ. ಅದೆಲ್ಲ ತೋರಿಸುದಿಲ್ಲ. ಮರ ನೋಡಿ ಗೈಸ್, ಮರ. ನಂದಿ ಹಿಲ್ಸ್ ಒಳಗಿನ ಅನ್ವೇಷಣೆಗಳು. ಹೌದು. ಓ, ನಾವು ಅಲ್ಲಿ ಹೋಗ್ಬೇಕಿತ್ತು ಮಾರೆ. ಇಲ್ಲ, ಆ ಕಡೆಯಿಂದ ಹೋಗ್ಲಿ ಹೇಳ್ತದೆ. ಇದು ಎಷ್ಟೊತ್ತಿ ಬಂದ್ರು ಇದರದ್ದು ಒಂದು ನಿಗೂಢತೆ ಇದ್ದಾಗೆ. ಹೌದು ಹೌದು, ಈ ಚಿರತೆ ಇದ್ರೆ ಜನ ಬರುವಾರ ಅಲ್ವಾ? ಅವರಿಗೆ ಜನರು ನೋಡಿ ಬೋರ್ ಇರ್ಬೋದ ಏನೋ. ಅಲ್ಲ
ಅಲ್ಲೇ ಉಲ್ಟಾ ತಿರುಗಿದ್ರೆ ಸನ್ರೈಸ್, ಇದು ಇನ್ನೊಂದ್ ಕಡೆ ತಿರುಗಿದ್ರೆ ಸನ್ಸೆಟ್. ನೀವು ಅದನ್ನು ಸಹ ಸನ್ರೈಸ್ ಎಲ್ಲ ಹೋಗ್ತಿರೋದು, ಸನ್ಸೆಟ್ ಎಲ್ಲ ಹೋಗ್ತಿರೋದು, ಎಂತ ಮಾರೆ. ಇನ್ನೊಂದ್ ಸೈಡ್ ಏನಿಲ್ಲ, ಅಲ್ಲಿ ಮೇಲೆ ಹತ್ತಿದ್ರೆ ಒಂದೇ ಸೈಡ್, ಆ ಕಡೆ ಈ ಕಡೆ ಅಷ್ಟೇ. ಇದು ಹೋಗುದಿಲ್ಲ ಅನಿಸ್ತದೆ. ನಂದಿಯ ಕಿವಿಯಲ್ಲಿ ಎಂತ ಹೇಳಿಕೊಂಡು ನಿಮ್ಗೆ ನಾನು ಏನಾದ್ರು ಹೇಳ್ತೀನಿ ಗೈಸ್. ಹಾ, ನಿಮ್ಗೆ ಯಾಕೆ ನನ್ನ ಮದುವೆ ಟೆನ್ಷನ್? ಓ ಸಜೆಷನ್, ಹೌದು ಹುಲಿಯಾ. ಇಲ್ಲ ಲೇಟ್ ಆಗ್ತದೆ ಶ್ಯಾಮು, ಲೇಟ್ ಆಗಿತ್ತಲ್ಲ ಈಗ ಹೋದರೆ. ಲೇಟ್ ಆಗಿಲ್ಲ ಅಲ್ಲ, ಇದು ಎಲ್ಲಿಗೆ ಸೇರ್ತದೆ ಗೈಸ್? ಮಿಡ್ಲಿಗೆ. ಅಬ್ಬಾ ಶ್ಯಾಮು ಬಚ್ಚಿತಾ? ಬಚ್ಚಿತ್ತು ಮಾರ, ನಮ್ದು ಸ್ಟೆಮಿನಾ ಹೋಗಿದೆ. ನಿಮಗೆ? ಇಲ್ಲಪ್ಪ, ಅವರು ಭಯಂಕರ ಅಲ್ಲ, ಅವರಿಗೆ ಬಚ್ಚದೇ ಇಲ್ಲ. ಬಚ್ಚುದಲ್ಲ ನಮಗೆ ಬಚ್ಚುದು. ನಾನು ಸೇಂಕುತ್ತಿದ್ದೇನೆ ಗೈಸ್. ಇದು ಈ ರೂಟ್ ಬರ್ಲೇ ಇಲ್ವಲ್ಲ? ಬಂದಿರಾ? ಅದಂತ ಅಲ್ಲಿ ಪಾರ್ಕಿಂಗ್ ಇದು ಇದುಂಟು ಅಲ್ಲ, ಇಲ್ಲಿ ಮೋಸ್ಟ್ಲಿ ಮಿರರ್ ಉಂಟಲ್ಲಿ. ಆ ಗಾಡಿ ಹೋಗಿ ಈಗ ಹೋಗಿ ಅಲ್ಲಿ ಸೇರ್ತಾನೆ ಮೇಲೆ. ಇಲ್ಲಿವರೆಗೂ ಉಂಟಾ? ಬರ್ಬೋದು ಇಲ್ಲಿ ಕಾರು? ಬರ್ಬೋದು. ಕಾರಲ್ಲ ಅವರದ್ದು. ಏ ಇಲ್ಲಿ ಇದೆಲ್ಲ ಇದೆ. ಪ್ಯಾರಾಗ್ಲೈಡಿಂಗ್ ವಿಮಾನ ಸಹ ಕಾಣ್ತಾ ಉಂಟಾ? ಹೌದು, ಪ್ಯಾರಾಗ್ಲೈಡಿಂಗ್. ಇದು ಸ್ಟಾರ್ಟ್ ಆದಾಗ ಬರಲಿಲ್ಲ ಕಳ್ಸತಿ. ನಾನು ಈ ಕಡೆ ಬರ್ಲೇ ಇಲ್ಲ. ಅಲ್ಲ, ಯಾವ್ದು ಇಡೀ ಗುಡ್ಡಗೆ ಸುತ್ತು ಬರ್ತದೆ. ಹೌದಾ? ಹೋಗೋಣ. ದಮ್ಮ ಬೇಡ, ಕೆಳಗಡೆ ಫುಲ್ ಹಣ್ಣು ಉಂಟು. ನನಗೆ ಧೈರ್ಯ ಇಲ್ಲ ಅಷ್ಟು. ಎಂತ ವ್ಯೂ ಗೊತ್ತುಂಟ. ಹೌದಾ? ನೀವು ಅಷ್ಟೇ ಹೇಳಿದ್ರೆ ಹೋಗ್ಬೇಕಂತ. ನಾನು ವಿಡಿಯೋ ಮಾಡಿದ್ದೆ ಲಾಸ್ಟ್ ಟೈಮ್, ಅಲ್ಲಿ ಗುಡ್ಡದಲ್ಲಿ ನಿಂತು ಹತ್ಲಿಕ್ಕೆ ಧೈರ್ಯ. ಎಷ್ಟು ರೂಪಾಯಿ ಅದಕ್ಕೆ? 100 ಏನಾಯ್ತು? 100 ಅಲ್ಲ, ಜಾಸ್ತಿ ಇರ್ಬೋದು. 100 ಆದ್ರೆ ಎಲ್ಲರೂ ಹೋಗ್ಬೋದು. ಎಲ್ರು 1000 ಮೇಲೆ ಇರ್ಬೋದು. ಒಂದು 5 ಜೆಟ್ಟಿನ ಗಾಡಿ ಬರ್ತುಂಟು, ಸೈಡ್ ಬನ್ನಿ. ಅಲ್ಲಿ ನೋಡಿ, ಗೈಸ್ ಇಲ್ಲಿ ಕೂತ್ಕೊಂಡು ಸನ್ಸೆಟ್ ನೋಡ್ಬೋದು. ಅದೀಗ ಸ್ವಲ್ಪ ಹೊತ್ತು ಮಾತ್ರ ಕಾಣುದು, ಮತ್ತೆ ಮರ ಹೌದು, ಸ್ವಲ್ಪ ಹೊತ್ತು ಅಷ್ಟೇ. ಅದೇ ಅತ್ಲಾಗಿ ಟಿಪ್ಪು ಡ್ರಾಪ್ ಸೈಡ್ ಅಲ್ಲಿ ಸಣ್ಣ ಕಾಣ್ತದೆ. ಹೌದು, ಬಟ್ ಇಲ್ಲಿ ಸಹ ನೋಡ್ಬೋದು ಅಂತ. ಇದು ಅಲ್ಲಿಗೆ ಅಂತ ಈಗ ಪ್ಯಾರಾಗ್ಲೈಡಿಂಗ್ ಅಂತ ಹೋಗುದು. ಇದಕ್ಕೆ ಹೋಗುದಿಲ್ಲ ಮೋಸ್ಟ್ಲಿ. ಹಾಗೆ ಹೋಗಿ ಅತ್ಲಾಗಿ ಹೋಗು. ಇಲ್ಲಿ ಹೋಗ ಈಗ. ಅಲ್ಲ, ಇಲ್ಲೆಲ್ಲ ಇರುದು, ಇಲ್ಲೆಲ್ಲ ಇರುದು. ಎಂತ ಕೆಳಗೆ ಇಳಿಬೇಕು ವಾಪಸ್. ಹೌದು, ಅಲ್ಲೆಲ್ಲ ಇರುದು ಇವರು. ದೇವಸ್ಥಾನ ಮಿಸ್ ಆಗ್ತದೆ ಆ ಸೈಡು. ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಪುನಃ ವಾಪಸ್ ಬರ್ಲಿಕ್ಕೆ ಆಗುದಿಲ್ಲ ಶ್ಯಾಮು, ಅಲ್ಲಿ ಜನ ಸಂಖ್ಯೆ ಸ್ವಲ್ಪ ಕಡಿಮೆ. ಟೂರಿಸ್ಟ್ ಬಸ್ ಉಂಟು. ಶೂಟ್ ಮಾಡು, ಶೂಟ್. ಇದು ಅಲ್ಲಿ ದೇವಸ್ಥಾನವರೆಗೆ ಎಷ್ಟಕ್ಕೆ ಹೋಗ್ತದೆ ಇದು? ಹೌದಾ ಅಂತ? ಹೌದು Drop ಹೌದು ಕೊಡ್ಲಿಲ್ಲ ಅಂತಲ್ಲ, ಅಲ್ಲ? ಹೌದು. ನಮಗೆ ಡ್ರಾಪೇ ಕೊಡ್ಲಿಲ್ಲ ಅವರು. ನೋಡ್ಬೇಕು. ಹಣ ಎಲ್ಲ ಉಂಟಾ? ಹಣ ಇಲ್ಲ, ಮತ್ತೆ ಫ್ರೀ ಅದು. ಫ್ರೀ. ಏಜ್ ಆದವ್ರಿಗೆ ಗೊತ್ತಿಲ್ಲ. ಮತ್ತೆ ನಾವು ಇಲ್ಲೇ ಅಲ್ಲ ಬಂದದ್ದು ಲಾಸ್ಟ್ ಟೈಮ್. ನಾವು ಕೆಳಗೆ ನಿಂತು ಓ, ಆ ಎಂಡಿಂದ ಅಲ್ಲಿ. ಅದು ನಂದಿಯದ್ದು ಕಳೀತಾ ಹಾಗಾದ್ರೆ. ಇಲ್ಲ, ಇನ್ನು ಮುಂದೆ ಅಲ್ಲಿ ಆ ಕಡೆ. ಹಾ ಸರಿ. ಬೇಡ, ನಂದು ಫೋಟೋ ಎಲ್ಲ ತೆಗಿಲಿಲ್ಲ ಮಾರೆ. ಓ, ಸ್ಟಾರ್ಟ್ ಮಾಡುದಾ? ಸರಿ. ಇಲ್ಲ, ಚೆನ್ನಾಗುಂಟು. ನೋಡಿ, ವಾವ್, ಪ್ಯಾರಾಗ್ಲೈಡಿಂಗ್ ಎಂತ ಸೀನ್ ಮಾರೆ, ಇಂಚಿನ ಸೀನಿಯೇ. ನಾವು ಕಳಸತಿ ಕೆಳಗಿಂದ ಬಂದದ್ದು. ಹೌದು, ಅಲ್ಲಿಂದ ಹೀಗಾಗಿ ಹೋದ್ದು ಒಂದು ರೌಂಡ್. ನಮ್ದು 2 ರೀಲ್ಸ್ ಉಂಟಲ್ಲ, ಅದು ಆ ಜಾಗದಲ್ಲಿ ನಡ್ಕೊಂಡು ಬರುವಾಗ ಮಾಡಿದ್ದು. ಪ್ಯಾರಾಗ್ಲೈಡಿಂಗ್ ಮಾಡ್ಬೇಕಾ? ಒಂದು ಶಾಟ್ ಮಾಡ್ತಿದ್ದಾರೆ. ಸಾಮ್ ಪಸೆ ಇರ್ತದೆ, ಬೇಡ ಇದು. ಅಷ್ಟು ಎತ್ತರ ಅಷ್ಟೇ. ಅದೆಲ್ಲ ಎಂತ ಕೆಳಗೆ ಪ್ರಪಾತ ಸೇಫ್ ಆಗಿ ಕರ್ಕೊಂಡೋಗಿ ಬರ್ತಾರೆ. ನೀ ಯಾಕೆ ಎದುರುದ? ಅಕ್ಕ ಹೋಗುವ ಅದಲ್ಲಿ. ಯಾಕೆ? ನಾನಿಲ್ಲ, ನೀವು ಹೋಗ್ವಿ. ನೀವು ಹೋಗಿ ಮಾರೆ, ನಾವು ವಿಡಿಯೋ ಮಾಡ್ತೇವೆ ಇಲ್ಲಿಂದ. ಯಾಕೆ ಸುಮ್ಮನೆ ಧೈರ್ಯ ಬರುದಿಲ್ಲ?
ಹಾಗೆತ್ತಲ್ಲ. ನಾನು ಹೋಗುವೆ. ಶಾನು ಹೋಗ್ತಾರ ಅಂತ ಈಗ ಫುಲ್ ಡೀಪ್ ಆಗಿ ನೋಡ್ತಿದ್ದಾರೆ. ಇವಾಗ ಮೀಟರ್ ಆಫ್ ಆಗ್ತಾ ಉಂಟು. ಓಕೆ, ಎಂತ ಆಗ್ತುಂಟು? ಮೀಟರ್ ಆಫ್. ನೀವು ನನ್ನ ಹಸ್ಬೆಂಡ್ ಆಗಿರೋ ಹಾಗೆ ಹೇಳ್ಬಾರ್ದು. ಮೀಟರ್ ಅಯ್ಯೋ ಹೋಗ್ಬೇಕು. ನೀನು ಆ ಕಡೆ ಇನ್ನೊಂದು ಫಸ್ಟ್ನೇ ಸ್ಯಾಲ್ರಿ ತಾವು. ಕ್ರೆಡಿಟ್ ಹೌದು, ಸೇಫ್ಟಿಗೆ ಪೊಲೀಸ್ ಎಲ್ಲ ಇದ್ದಾರೆ. ಎಂತಾಡ 4,460 100 ಏನಾಯ್ತು? 100 ಜಾಸ್ತಿ ಇರ್ಬೋದು. 100 ಆದ್ರೆ ಎಲ್ಲರೂ ಹೋಗ್ಬೋದು. 1000 ಮೇಲೆ ಇರ್ಬೇಕು. ತುಂಬಾ ಲ್ಯಾಂಡಿಂಗ್ ಈಗ. ಲ್ಯಾಂಡಿಂಗ್ ಐಸ್ ಸರಿ. ನಮ್ದು ಹೋಗುದೇ ಆಯ್ತು, ಎಲ್ಲಿಯೂ ತಲುಪಲಿಲ್ಲ. ಹೋಗ್ತಾ ಇದೆ. ಬೆಟ್ಟದ ಅನ್ವೇಷಣೆ. 3 ಸತಿ ಬಂದ್ರೆ ಸಹ ದಾರಿ ಗೊತ್ತಾಗುದಿಲ್ಲ ಇಲ್ಲಿ ಅಂದು. ಬಾ, ಇಲ್ಲಿ ಮುಖ ಎಲ್ಲ ತಂಪಾಗ್ತುಂಟು. ಸ್ವಲ್ಪ ಮುಂದೆ ಹೋಗ್ಬೇಕಂತ ಸ್ಟ್ರೈಟ್. ಸಾಗು ಈಗೂ ಸಿಕ್ಕಿತು. ಎಲ್ಲಿದ್ದ ಬೋರ್ಡು? ನೆಲ್ಲಿಕಾಯಿ ಬಸವನ ಟೆಂಪಲ್ ಅಂತ. ಇಲ್ಲಿಗೆ ಈಸಿಯಾಗಿ ಬರ್ಲಿಕ್ಕೆ ಫಸ್ಟ್ ಟಿಪ್ಪು ಡ್ರಾಪಿನ ಸೈಡ್ ಇಂದಾಗಿ ಬರ್ಬೇಕು. ಬಂದ್ರೆ ಈಸಿಯಾಗಿ ಸಿಗ್ತದೆ ಇದು. ಅಲ್ಲ, ಇನ್ನು ಕೆಳಗೆ ಹೋಗ್ಲಿಕ್ಕೆ ಜಾಗ ತುಂಬಾ ಉಂಟು. ಆದ್ರೆ ನಾನು ಹೇಳಿದ ಇಷ್ಟೆಲ್ಲ ಸುಮ್ಮನೆ ಒಂದೇ ಕಡೆ ಸುತ್ತಾಕೋದು. ಟೈಮ್ ಸೇವ್ ಆಗ್ತದೆ ಅಂತ. ಗಡಿ ಬಿಡಿಯಲ್ಲಿ ಬರುದಾದ್ರೆ ಹೌದು. ಮೇನ್ ದೇವಸ್ಥಾನಕ್ಕೆ ಅಲ್ಲಿ ಟಿಪ್ಪು ಡ್ರಾಪ್ ಇಂದಾಗಿ ಮೇಲೆ ಸನ್ಸೆಟ್ ಹೇಗಾರ ಆಗಿ ಆಯ್ತು. ಇನ್ನು ಫುಲ್ ಹಿಮನೆ. ಸನ್ಸೆಟ್ ಆದ್ರೂ ನೋಡಿದ್ವಲ್ಲ ನಾವು. ಅದೇ ನೋಡಿದ್ವಿ, ಬರುವಾಗ ಸ್ವಲ್ಪ ನೋಡಿದ್ವಿ, ಸಾಕು. ಇನ್ನೀಗ ಸೀದಾ ನಂದಿಯ ಕಿವಿಯಲ್ಲಿ ಏನಾದ್ರು ಹೇಳಿ ಹೇಗೆ ಸೀದಾ ಇಲ್ಲಿ ಟೆಂಪಲ್ ಹೋಗಿ ಓಪನ್ ಇದ್ರೆ ಇಲ್ಲೇ ಬರ್ಬೋಯ್ತು. ನೋಡಿ, ನಾನು ಹೇಳಿದ್ದೆ ನಮಗೆ ಅದು ದಾರಿ ರಕ್ಷಿತೀನಿ. ಇನ್ನು ಹತ್ತಿಕೊಂಡು ಬರ್ಬೇಕು ಇಲ್ಲಿ. ಇಲ್ಲ ಹಾಗೆ ಕೆಳಗೆ ಹೋಗುದಾ? ಹೌದು, ಆಯ್ತಲ್ಲ, ಎತ್ತಿತ್ತಲ್ಲ, ಇಷ್ಟೇ. ಗೈಸ್, ಇಲ್ಲಿ ನಾನು ಪ್ರೇ ಮಾಡಿದ್ದೆ. ಏನಂತ? ಇದು ಏನು ಸಮಸ್ಯೆ ಎಲ್ಲ ಬಾರದೆ ಎಲ್ಲ ಕೆಲಸ ಆಗ್ಬೇಕು ಅಂತ. ಕೆಲವು ಏನ್ ನಂಬಿಕೊಳ್ತೇವೆ ಅದು ಆಗ್ತದೆ, ಆಯ್ತಾ? ಉದಾಹರಣೆಯಲ್ಲಿ ಎದುರೇ ಉಂಟು. ಎದುರೇ ಇದ್ದಾರೆ ಉದಾಹರಣೆ ಅಲ್ಲ ಅಲ್ವಾ? ನನಗೆ ಎಸ್ ಮಾಡಿದ್ ನಾನು. ಯಾಕೆ ನಿಮ್ದೇನ್ರಿ ಪ್ರಾಬ್ಲಮ್? ಇಲ್ಲಿ ನೆಲ್ಲಿಕಾಯಿ ನಂದಿ ಅಂತ ಯಾಕೆ ಬಸವಂತ ಯಾಕೆ ನೇಮ್ ಬಂದದ್ದು ಅಂದ್ರೆ, ಇಲ್ಲೇ ನೆಲ್ಲಿಕಾಯಿ ಮರ ನೋಡಿ, ನೆಲ್ಲಿಕಾಯಿ ಮರದ ಬರ್ತದೆ. ನೆಲ್ಲಿಕಾಯಿ ಬಸವಣ್ಣ ಟೆಂಪಲ್ ಇದು ನೋಡಿ, ನೆಲ್ಲಿಕಾಯಿ ಮರ ನೋಡಿ, ಇದು ನೋಡಿ, ಫುಲ್ ಕಸ್ತಲೆ ಆಯ್ತು. ಬ್ರಹ್ಮಾಶ್ರಮ
ಎಂಥದ್ದು ಪ್ಲೀಸ್ ಹೇಳಿ ಹೇಳಿತ್ತಷ್ಟೆ. ವಿಡಿಯೋ ಹಾಕ್ಬಾರ್ದಂತೆ ಗೈಸ್, ವಿಡಿಯೋ ಹಾಕ್ಬಾರ್ದಂತೆ. ಆಯ್ತು ಸ್ಟಾಪ್ ಮಾಡ್ತೇನೆ, ನಾ ಮತ್ತೆ ಹೇಳ್ತೇನೆ ಅಂತ. ಅದು ಹೇಳಲಿಕ್ಕೆ ಆಗೋದಿಲ್ಲ ಗೈಸ್, ಪರ್ಸನಲ್. ಬೇಗ ಹೋಗುವ, ಆಯ್ತು ಕಸ್ತಲೆ. ಗಂಟೆ ಇವಾಗ 6 ಗಂಟೆ, ಸಮಯ ಸಂಜೆ 6 ಗಂಟೆ. ಧನ್ಯವಾದಗಳು. ರೈಲು ಈಗ ಎಲ್ಲಿಗೆ ತಲುಪದಿದೆ? ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ಇಲ್ಲಿ ಎಡಕ್ಕೆ ಹೋದ್ರೆ ಪ್ರಪಾತ, ಬಲಕ್ಕೆ ಹೋದ್ರೆ ದಾರಿ. ಮೆಟ್ರೋದವ್ರು ಕೇಳಿದ್ರೆ ನಿನ್ನ ಕರ್ಕೊಂಡು ಹೋಗ್ಬೋದು. ನೋಡಿ ಅಮ್ಮ, ನೆಕ್ಸ್ಟ್ ಹೊಸ ರೂಟ್ ಮಾಡಿದ್ದೇವೆ, ಬಂದು ಅನೌನ್ಸ್ ಮಾಡಿ. ಹೌದು, ಜಾಗ ಅಲ್ಲುಂಟು, ಇನ್ನು ಫೋಟೋ ಕ್ಲಾರಿಟಿ ಬರುದಿಲ್ಲ. ಆಯ್ತು, ಕ್ಲಾರಿಟಿ ಕಷ್ಟಲ್ಲೇ ಆಯ್ತು. ಸ್ಯಾಮ್ಸಂಗ್ ಅಲ್ಲ, F25. ಆದ್ರೂ ನಾನು ತೆಗೀರಿ 2 ಫೋಟೋ. ಮೇಡಮ್ ಬೇಗ ಬನ್ನಿ ಮೇಡಮ್. ಸರ್, ಶ್ಯಾಮು ಸರ್ ಬೇಗ ಬನ್ನಿ, ಬೇಗ ಬನ್ನಿ. ಈಗ ಎರಡೆರಡು ಸ್ಟೆಪ್ ಹತ್ತಿಕೊಂಡು ಹೋಗ್ಬೇಕು. ಅಬ್ಬ ಅಮ್ಮ, ತಿಂತೀರಾ ಇಲ್ಲಿ? ಎಲ್ಲಿಗೆ? ಹಾಗೆ ಹೋಗ, ಹಾಗೆ ಹಿಡಿಯುವ. ಮುರಕಲ್ಲ ಅಲ್ಲ, ಬಂಡೆಕಲ್ಲ. ಅದೆಂತ ಕೋಲ್ಡ್ ಅಂದ್ರೆ ಫುಲ್ ಕೋಲ್ಡ್. ಜಾರಿದಾಗೆ ಗೊತ್ತದ, ತಂಪು ಸಹ ಫುಲ್. ಇಲ್ಲಿ ನಮ್ಮದು ವ್ಲಾಗ್ ಭಯಂಕರ ಇದಾಗಿತ್ತಲ್ಲ, ವ್ಲಾಗ್ ಎಲ್ಲ ಅದ ಹೀಗೆ ನೀರು ಹಾಕುದು. ಎಲ್ಲಿ? ಓ ಇಲ್ಲಿ. ಇನ್ನು ಪಾಸ್ ಮಾಡ್ತೇನೆ ಆಯ್ತಾ? ಎಷ್ಟು ಟೆಂಪರರಿ ಸೈಲೆಂಟ್ ಇರಬೇಕು. ಸೊ ವಿಡಿಯೋ ಮಾಡೋದಿಲ್ಲ. ದರ್ಶನ ಎಲ್ಲ ಆಯ್ತು, ಟೆಂಪಲ್ಗೆ ಆಯ್ತು, ಬಂದ ಎಲ್ಲ ಕರೆಕ್ಟ್ ಆಗಿ ಆಯ್ತು. 6:30 ಮ್ಯಾಂಗೋ ತಗೊಳ್ಳಿಕ್ಕೆ ಉಂಟಾ? ಮ್ಯಾಂಗೋ ಆ ಕಡೆ ಇನ್ನು ಎಲ್ಲಿ? ಹಾಗಾದ್ರೆ ಅಲ್ಲೇ ಮ್ಯಾಂಗೋ ತಗೊಳ್ವಾ ಒಂದು? ಬನ್ನಿ ಅಂದ್ರೆ ಹೋಗು ಬೇಗ. ಲೈಟಿಂಗ್ಸ್ ಎಲ್ಲಿ? ಸನ್ಸೆಟ್ ಆಗಿ ಅದೇ ರೆಡ್ ಬ್ಲೂ. ಆಗ ಓಕೆ ಆಯ್ತು ಬನ್ನಿ ತೆಗಿಯೋ. ಮತ್ತೆ ಒಂದು ಪ್ಲೇಟಲ್ಲಿ ಎಷ್ಟು ಪೀಸ್ ಬರುತ್ತೆ ಅಂತ ಒಮ್ಮೆ ಕೇಳುವ. ಕೊಡ್ತಾರೆ, ನೀವು ಹಾಗೆ ರಫ್ ಆಗಿ ಮತ್ತೆ ಅವ್ರು ಕಡಿಮೆ ಕೊಡ್ತಾರೆ. ರಫ್ ಆಗಿ ಹೇಳಿದ್ರಂತಿಲ್ಲ, ನಾನು ಹೇಳಿದ ಒಂದೇ ಪೀಸ್ ಆದ್ರೆ ಅಲ್ಲಿ ಅವ್ರು ಕಟ್ ಮಾಡೋ ಚೂರು ಇತ್ತು. ಹಾಗಲ್ಲ, ಒಂದು ಇಡೀ ಎಂತ ಇಲ್ಲ. ನಾನು ಇನ್ನೂ ಹೇಳ್ಕೊಳ್ತೀನಿ. ಇದು ಕ್ಲೋಸಾ? ಲೈಟ್ ಆಫ್. ತಿನ್ನಿ ಮಾರೆ. ಸಿನಿಮಾದಲ್ಲೆಲ್ಲ ಜೋರಲ್ಲ ತೋರಿಸಿದ್ರು, ಎಲ್ಲರೂ ತಿಂತಾರೆ. ಮತ್ತೆ ಹಲಸಿನ ಹಣ್ಣು ತಿಂದ್ರೆ ಏನರ್ಥ? ಇನ್ನು ಸದ್ಯದಲ್ಲೇ ತೋರಾಗ್ತೇವೆ ಅಂತ ಅರ್ಥ. ಹೌದಾ? ಹೌದಾ? ಓಕೆ. ನನ್ನ ಮೊಬೈಲಲ್ಲಿ ಉಂಟಾ? ನನ್ನ ಮೊಬೈಲಲ್ಲಿ ಉಂಟು. ನನ್ನ ಕೈಯಲ್ಲಿ. ಓ, ನಂದಿನಿ ಐಸ್ ಕ್ರೀಮ್ ತಿನ್ಬೇಕಾ? ಬೇಡ.
ಆಯ್ತು, ನೀವು ಹೇಳಿ ಕರೆಕ್ಟ್ ಆಯ್ತಾ. ಇಲ್ಲಿ ಯಾವ್ದೀಗ? ಈಗ ನಾವು ಇಲ್ಲಿದ್ದೇವೆ. ಈಗ ಸನ್ಸೆಟ್ ಪಾಯಿಂಟ್ ಅಲ್ಲಿ ಆಯ್ತಾ, ಓಕೆ. ಸನ್ಸೆಟ್ ಆಗುದು ಕಾಣಿಸಿಲ್ಲ, ಕಸ್ತಲೆ ಉಂಟು. ಬೇಡ, ಅಲ್ಲೇ ಹೋಗುವ. ಕಸ್ತಲೆ ಆದ್ರೆ ಏನಾಯ್ತು, ಪರವಾಗಿಲ್ಲ. ವಾಯ್ಸ್ ಕೇಳ್ತಾ ಅಲ್ಲ. ದೇವಸ್ಥಾನದ ಹಿಂಭಾಗ ಪಶ್ಚಿಮ ಭಾಗ ಸನ್ಸೆಟ್ ಭಾಗ. ಆಯ್ತು, ಅದೇ ಗೈಸ್, ಅದೇ ಅವ್ರು ಹೇಳಿದ್ದು ಕರೆಕ್ಟ್. ಓಕೆ, ಅಲ್ಲಿದ್ದೇವೆ ಈಗ. ಅಲ್ಲಿಂದ ಈಗ ನಾವು ಕೆಳಗಡೆ ನನ್ನ ಫೇವರೇಟ್ ಬಂಡೆಕಲ್ಲು. ಕೆಳಗಡೆ ಹೋಗ್ತಾ ಇದ್ದೇವೆ. ನನಗೆ ಬಂಗಾರದ ಜಿಂಕೆ ಸಿನಿಮಾ ನೆನಪಾಗುದು ಇಲ್ಲಿಗೆ ಬರುವಾಗ. ಅದಲ್ಲಿ ವಿಷ್ಣುವರ್ಧನ್ ಹೀಗೆ ಬಿದ್ದುಕೊಂಡು ಜಿಂಕೆಯ ಇವರದ್ದು ಮುಗಿಲು ಗೈಸ್, ಮುಗಿಲಿ. ಆಮೇಲೆ ನಾನು ಎಲ್ಲ ಕಥೆ ಆಯ್ತಲ್ಲ. ನಾನು ಅವರಿಗೆ ವೈಬ್ ಹೇಗೆ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಅವರು ಯೂಟ್ಯೂಬ್ ಅಲ್ಲಿ ಬೇಕಾದ್ರೆ ಬಂಗಾರದ ಜಿಂಕೆ ಹುಡುಕ್ಲಿ. ಅಷ್ಟಾಗ ಅದು ಸಿನಿಮಾ ಕಾಣ್ತದೆ, ಸ್ವಲ್ಪ ಆ ವೈಬ್ ಎಲ್ಲ ಬರ್ತದೆ. ವಿಷ್ಣುವರ್ಧನ್ ನೋ ಕಮೆಂಟ್ಸ್, ನೋ ಕಮೆಂಟ್ಸ್. ವಿಷ್ಣುವರ್ಧನ್ ಫ್ಯಾನ್, ನಾನ್ ಸಹ ವಿಷ್ಣುವರ್ಧನ್ ಫ್ಯಾನ್. ವಿಷ್ಣುವರ್ಧನ್ ಬಿಟ್ರೆ ಕಿಚ್ಚನಿಗೆ ಫ್ಯಾನು ವಿಷ್ಣುವರ್ಧನ್. ಆಮೇಲೆ ಯಾರು ನಿಮ್ಮದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ? ನನಗೆ ಎಲ್ಲರೂ ಸಹ ಓಕೆ, ಎಲ್ಲರೂ ಇಷ್ಟ ಅಷ್ಟೇ. ಮಾಣಿಕ್ಯದ ಸುದೀಪ ಅದು ಪರ್ಸನ್ ಅಂತಲ್ಲ, ನನಗೆ ಮಾಣಿಕ್ಯ ಸಿನಿಮಾ ಇಷ್ಟ. ನಂಗೆ ಮಾಣಿಕ್ಯದಲ್ಲಿ ಅವನ ಹೇರ್ ಸ್ಟೈಲ್, ಅವರ ಸುದೀಪ್ ಅವರ ಹೇರ್ ಸ್ಟೈಲ್ ಫುಲ್ ಎಂಟ್ರಿ ಅದು ಒಂದು ಎಂಟ್ರಿ. ಪ್ಲಸ್ ಹೋಗಿ ಅವನ್ ಮಗ ಬಂದಿದ್ದಾನೆ ಅಂತ ಹೇಳಿ ಅದ್ರಲ್ಲಿ ಅವರ ಶರ್ಟ್ ಇಷ್ಟ. ಬಟ್ ಅದ್ರಲ್ಲಿ ಒಂದು ಅವರಿಗೆ ಎಡಿಟಿಂಗ್ ಅಲ್ಲಿ ಮಿಸ್ ಆಗಿದೆ. ಒಂದ್ಸಲ ಇನ್ ಶರ್ಟ್ ಇರ್ತದೆ, ಒಂದ್ಸಲ ಔಟ್ ಶರ್ಟ್ ಆಗ್ತದೆ. ಅದು ಹಾಗೆ ಫೈಟ್ ಆಗುವಾಗ ಅಲ್ಲಿ ಔಟ್ ಶರ್ಟ್ ಆಗುದು. ಲೈಟಿಂಗ್ಸ್ ಲೆಫ್ಟ್ ಶರ್ಟಿನದ್ದು ಹೀಗೆ ತುಂಡು ಹೀಗೆ ಒಮ್ಮೆ ಒಳಗೆ ಹೋಗ್ತದೆ, ಹೊರಗೆ ಬಂದಿರ್ತದೆ, ಪುನಃ ಅದು ಗೊತ್ತಿಲ್ಲದೆ ನನಗೆ ಮಾರ ಹಾಗೆ ಗೈಸ್. ಈಗ ಎಂತ ಗೊತ್ತುಂಟಾ, ಅದೇ ಮಾಣಿಕ್ಯದಲ್ಲಿ ಅದೇ ಎಂತ 27 ವರ್ಷದ ನಂತರ 27 ನನಗೆ ಕರೆಕ್ಟ್ ನೆನಪುಂಟು. ಯಾಕೆ ಹೇಳಿ? ಅಲ್ಲ ನಂಗೆ ಗೊತ್ತಾಯ್ತು. ಬಿಡಿ, ಹೇಳ್ಬೇಡಿ, ಅದಕ್ಕೆ ನೆನಪಿರೋದು. 27 ವರ್ಷದ ನಂತರ 27 ಆಗಿರ್ಬೇಕು. ನನಗೂ ಕರೆಕ್ಟ್ ನೆನಪಿಲ್ಲ. ಮಗ ಬಂದಿದ್ದಾರೆ ಅಂತೇಳಿ ಚಂದ ಉಂಟು. ಎಷ್ಟೊತ್ತಿ ನೋಡಿದ್ರು ಬಡಿಯುವುದಿಲ್ಲ. ಏನು ಹೇಳಿ? ನನ್ನ ವಾಚಲ್ಲಿ 8004 ಸ್ಟೆಪ್ಸ್ ಕಂಪ್ಲೀಟೆಡ್ ಅದು ಬಂತು. ಇವತ್ತಿದು ಅಷ್ಟೇ. ಅದು ಗುಡುಗುದು ಗುಡುಗಿದ ಅದು ಗುಡುಗಿದಲ್ಲ, ಅದು ಗುಡುಗಿದ್ಯಾಕೆ ಶ್ಯಾಮ ಅವರು? ತಲುಪಿದ ಮೇಲೆ ಗುಡುಗುದು. ಈ ಲೈಟಿಂಗ್ಸ್ ಚಂದ ಉಂಟು ಆಕ್ಚುಲಿ. ಕ್ಯಾಮರಾಕ್ಕೆ ಈ ಲೈಟಿಂಗ್ಸ್ ಚಂದ ಕಾಣ್ತದೆ ಅಲ್ವಾ? ಕಣ್ಣಿಗೆ ಲೈಟ್ ಗೈಸ್, ನಮಗೆ ರ್ಯಾಬಿಟ್ ಕಂಡಿತ್ತು. ರ್ಯಾಬಿಟ್ ನನಗೆ ಕಾಣಲಿಲ್ಲ, ಇವರಿಬ್ಬರಿಗೆ ಕಂಡಿತ್ತು. ಐ ಮಿಸ್ಡ್ ಇಟ್. ಚಿರತೆ ಇರ್ಬೋದು, ಜಾಗ್ರತೆ. ಚಿರತೆ ಇಲ್ಲಿ ಇನ್ನು ನಾನೇ ಇದ್ದೇನೆ ಇಲ್ಲಿ. ಸಿಂಹ ರಾಶಿ ಮಾರೆ ನಾನು ಹೇಳ್ತೀನಿ. ಗೈಸ್, ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್ ಮಾಡುವ. ಯಾಕಂದ್ರೆ ಇಲ್ಲಿ ನಡಿಲಿಕ್ಕೆ ಕಷ್ಟ ಆಗ್ತುಂಟು. ಇಲ್ಲ, ಎಂಡ್ ಮಾಡೋದು ಬೇಡ, ಸ್ವಲ್ಪ ಬೆಳಕಿರುವಲ್ಲಿ ಹೋಗುವ. ಮತ್ತೆ ಎಂಡ್ ಮಾಡ. ಇಲ್ಲಿ ಬೆಳಕಿಲ್ಲ ಅಲ್ವಾ? ಅಲ್ವಾ 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 ಅಲ್ವಾ? ಜಾಗ್ರತೆ. ಇದು ಎಲ್ಲಿಗೆ ಎತ್ತಿತ್ತು ಮಾರೆ? ನಂದಿನಿಗ? ಇನ್ನೊಂದು ನಂದಿನಿ. ನಂದಿನಿ ಆಯ್ತಾಯ್ತು. ಗೈಸ್, ಇಲ್ಲಿಗೆ ನಮ್ಮ ನಂದಿ ಹಿಲ್ಸ್ ಬ್ಲಾಗ್ ಮುಕ್ತಾಯ. ಕಸ್ತಲ ಆಯ್ತು. ಅಲ್ಲಿ ಬೆಳಕುಂಟು, ಅಲ್ಲಿ ಇನ್ನೊಮ್ಮೆ ಬೇಕಾದ್ರೆ ಆಗ್ತದೆ. ನೋಡಿ ಗೈಸ್, ಗಂಟೆ ಎಷ್ಟಾಯ್ತು? ಪಾಪ ನಮ್ಮ ವ್ಯೂವರ್ಸ್ಗೆ ಆಗ್ಬೋದು, ಇವರಿಗೆ ನಂದಿ ಹಿಲ್ಸ್ ಬಿಟ್ರೆ ಬೇರೆ ಹಿಲ್ಸೇ ಗೊತ್ತಿಲ್ಲ. ಬೇರೆ ಹೋಗಿದ್ವಲ್ಲ ಲಾಸ್ಟ್ ಟೈಮ್ ಹೋಗಿದ್ವಿ, ಅದು ವಿಡಿಯೋ ಹಾಕ್ಲಿಕ್ಕೆ ಆಗ್ಲಿಲ್ಲ. ಅಲ್ಲ ಅದೇನ್ ಗೊತ್ತಾ, ಲಾಸ್ಟ್ ಟೈಮ್ ಬೇರೆ ಕಡೆ ಹೋಗಿದ್ವಿ. ಜಸ್ಟ್ ಸೆಕೆಂಡ್, ಅಲ್ಲಿ ಬಂಚಾಗಿ ಒಂದು ಲೈಟಿಂಗ್ಸ್ ಕಾಣ್ತಿರೋದು ಏನದು? ಏನೋ ಒಂದು ಇದು ಲಾಸ್ಟ್ ಟೈಮ್ ಬೇರೆ ಕಡೆ ಹೋಗಿದ್ವಿ, ಅದೆಲ್ಲ ವ್ಲಾಗ್ ಮಾಡಿದ್ದೀನಿ. ಬಟ್ ಒಂದೊಂದು ಇದಕ್ಕೆ ರೀಸನ್ ಏನು, ಒಂದೊಂದು ಪರ್ಸನಲ್ ರೀಸನ್ ಇಂದ ಹಾಕ್ಲಿಕ್ಕೆ ಆಗ್ಲಿಲ್ಲ. ಆಯ್ತು, ಈಗ ಬೆಳಕುಂಟು. ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್ ಮಾಡುವ. ಬಾಯ್ ಬಾಯ್ ಗೈಸ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಬಾಯ್ ಬಾಯ್, ಸಿ ಯು. ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಬಾಯ್ ಬಾಯ್, ಶೇರ್ ಮಾಡ್ತಾ ಇರಿ.
ಗೈಸ್ ಬಾಯ್ ಬಾಯ್. ರಾನಿಯಾ